ಜೈ ಸೋಮನಾಥ್. ಸೋಮನಾಥ್ ಬಂದ್ವಿ, ಬೆಳಿಗ್ಗೆ ಸ್ನಾನ ಆಯಿತು, ದರ್ಶನ ಕೊಟ್ಟಿದ್ದೀವಿ. ಇದು ಒರಿಜಿನಲ್ ಸೋಮನಾಥ್ ಮಂದಿರ. ಸೋಮನಾಥ್ ಮಂದಿರ್ ಮೊದಲ ಜ್ಯೋತಿರ್ಲಿಂಗ ಸೋಮನಾಥ್, ಗುಜರಾತ್. ಲಾಸ್ಟ್ ಟೈಮ್ ಬಂದಾಗ ಕ್ಯಾಮೆರಾ ಅಲೌಡ್ ಇರಲಿಲ್ಲ, ಫೋನೇ ತಂದಿರಲಿಲ್ಲ. ಸೊ ದರ್ಶನ ಮಾಡ್ಕೊಂಡು ಹೋಗಿದ್ದೆ, ಆರಾಮಾಗಿತ್ತು. ಇವಾಗ ಫೋನ್ ತಂದಿದ್ದೀನಿ, ಜೊತೇಲಿ ಬಂದಿದ್ದೀನಲ್ಲ ಅದಕ್ಕೋಸ್ಕರ. ಸೊ ಇದು ಸೋಮನಾಥ್ ದೇವಸ್ಥಾನ. ಇದು ಒರಿಜಿನಲ್ ಮಂದಿರು. ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ. ಸೋಮನಾಥ್ ಮೊದಲ ಜ್ಯೋತಿರ್ಲಿಂಗ ಅಲ್ಲಿರ್ತಾರೆ. ಇದು ರೆನೋವೇಷನ್ ಮಾಡಿ ಕಟ್ಟಿರೋ ದೇವಸ್ಥಾನ ಇದು. ಇದು ತ್ರಿವೇಣಿ ಸಂಗಮ, ಹಿರಣ್ಯ, ಕಪಿಲ ಮತ್ತು ಸರಸ್ವತಿ ನದಿಗಳ ಸಂಗಮ ಇದು. ಗೋಲೋಕ್ ಧಾಮ್, ಶ್ರೀಕೃಷ್ಣನ ಧಾಮ. ಕೃಷ್ಣ ಒಂದೇ ಜಗದ್ಗುರು. ಇದು ಗೀತಾ ಮಂದಿರ. ಇದು ಇಲ್ಲೆಲ್ಲ ಕಂಬಗಳ ಮೇಲೆ 18 ಅಧ್ಯಾಯದ ಶ್ಲೋಕಗಳು ಬರೆದಿದ್ದಾರೆ. 2, 4, 6, 8, 8, 10, 12, 14, 16, 18. 18 ಕಂಬಗಳಿದೆ. 18 ಅಧ್ಯಾಯಗಳ ಶ್ಲೋಕಗಳು ಫುಲ್ಲು ಬರೆದಿದ್ದಾರೆ ಇದ್ರ ಮೇಲೆ, ಭಗವದ್ಗೀತಾದು. ಅಲ್ಲಿ ಗೀತಾಚಾರ್ಯರು ನಿಂತಿದ್ದಾರೆ. ಕೃಷ್ಣಂ ವಂದೇ ಜಗದ್ಗುರು. ಬಲದೇವನ ಅವತಾರ ಕೊನೆಗೊಂಡ ಜಾಗ ಇದು. ಇದರೊಳಗಿಂದಲೇ ಸಮುದ್ರ ಸೇರಿದ್ರು ಬಲದೇವರು ಅಂತಾರೆ. ಕೃಷ್ಣ ಅವತಾರದ ಅಂತ್ಯದಲ್ಲಿ
ಈ ಗುಹೆ ನೋಡಿ, ಬಲದೇವ್ರ ಗುಹೆ. ಬಲದೇವರು, ಬಲಭದ್ರ ದೇವರು. ಇದು ಸೂರ್ಯ ಮಂದಿರ. ಇದು ಲಾಸ್ಟ್ ಟೈಮ್ ನೋಡಿದ್ದೆ, ಏನು ಕ್ಯಾಮ್ರಾ ಏನು ಇರಲಿಲ್ಲ ಅವಾಗ. ಇವಾಗ ಕಾಮನಾಥ್ ಮಹಾದೇವ್ ಮಂದಿರ. ಆ ಗೋಪುರ ಇಷ್ಟ ಆಯಿತು ನನಗೆ, ಚೆನ್ನಾಗಿದೆ. ಶ್ರೀರಾಮ್ ಮಂದಿರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲೇ ಪರಶುರಾಮ ಕ್ಷೇತ್ರ ಇದೆ, ಪರಶುರಾಮ ತಪೋಭೂಮಿ ಕೇಂದ್ರ. ಅಲ್ಲಿ ಪರಶುರಾಮ ಮಂದಿರ ಇದೆ. ಇದು ತಪಸ್ ಮಾಡ್ತಾ ಇದ್ದಿದ್ದಂಥ ಜಾಗ. ಈ ಮರಗಳು ಅವ್ರಿಗೆ ನೆರಳು ಕೊಟ್ಟು ಆಶ್ರಯ ಕೊಟ್ಟಿದ್ದು. ಇದು ಸ್ಥಳೇಶ್ವರ್ ಮಹಾದೇವ್. ಇದು ಜಲೇಶ್ವರ್ ಮಹಾದೇವ್. ಓಂ ನಮಃ ಶಿವಾಯ. ಇದು ಶ್ರವಣೇಶ್ವರ್ ಮಹಾದೇವ್. ಚಂದ್ರೇಶ್ವರ್ ಮಹಾದೇವ್. ಇದು ಪರಶುರಾಮ್ ಮಂದಿರ್, ಪರಶುರಾಮ. ನಿನ್ನೆ ತಾಯಿಯ ಶ್ರಾದ್ದ ಮಾಡಿ ಕ್ಷೇತ್ರ ನೋಡಿದ್ವಿ, ಇವತ್ತು ಪರಶುರಾಮನ್ನೇ ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಬ್ರಾಹ್ಮಣರು. ಶ್ರೀರಾಮ್ ಮಂದಿರ್, ಸೋಮನಾಥ್, ಪರಶುರಾಮ ತಪೋಭೂಮಿ ಕ್ಷೇತ್ರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾಲ್ಕ ತೀರ್ಥ ಮಂದಿರ ಇದು. ಇಲ್ಲಿ ಕೃಷ್ಣನಿಗೆ ಕಾಲಿಗೆ ಬಾಣದಿಂದ ಏಟು ಬಿತ್ತು. ಇಲ್ಲಿ ಕೂಡ ಧ್ವಜ ಹಾರಿಸ್ತಾರೆ. ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಈ ಧ್ವಜ ಇವತ್ತಿಂದು. कर्दमेश्वर महादेव.
ಕೃಷ್ಣ ಕೂತಿದ್ದ ಆಲದ ಮರ, ಅರಳಿ ಮರ. ಕೃಷ್ಣ ಕೂತಿದ್ದ ಅರಳಿ ಮರ ಇದು 5,000 ವರ್ಷ ಹಳೆಯದು. ಇದ್ರ ಹೆಸರು ಬಾಣಗಂಗಾ. ಬಲ್ಲ ಇಲ್ಲಿ ಕೂತ್ಕೊಂಡು ಕೃಷ್ಣನ ಪಾದಕ್ಕೆ ಬಾಣ ಬಿಟ್ಟ. ಅಯ್ಯೋ, ಸಮುದ್ರ ತೀರಕ್ಕೆ ಬಂದಿದ್ದೀವಿ. ಇಲ್ಲಿಂದ ಸೋಮನಾಥ್ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲೆಗಳೇನು ಜಾಸ್ತಿ ರಫ್ ಇಲ್ಲ, ತುಂಬ ಮೈಲ್ಡ್ ಆಗಿದೆ. ಇದು ಬಂದು ಬಾಣಗಂಗಾ ಅಂತ. ಬಲ್ಲ ಇಲ್ಲಿ ಕೂತ್ಕೊಂಡು ಬಾಣ ಬಿಟ್ಟ, ಅದು ಅಲ್ಲಿ ಹೋಗಿ ಕೃಷ್ಣನ ಪಾದಕ್ಕೆ ತಗಲ್ತು. ಅದಕ್ಕೆ ಇದಕ್ಕೆ ಬಾಣಗಂಗಾ ಅಂತಾರೆ. ಇಲ್ಲಿ 3 ಶಿವಲಿಂಗ ಇದೆ. ಜನಗಳು ಅಡ್ಡ ಕಾಣಲ್ಲ. ಜೈ ಸೋಮನಾಥ್. ಇಲ್ಲಿಗೆ ಸೋಮನಾಥನ ಒಂದು ದರ್ಶನ ರೌಂಡ್ ಮುಗೀತು. ಬೆಳಿಗ್ಗೆ 7:30 ಶುರು ಮಾಡಿದ್ದಕ್ಕೆ ಈಗ 1:30 ಆಯಿತು. ಇವತ್ತು ಸೋಮವಾರ ಆಗಿದ್ದರಿಂದ ಇಷ್ಟು ಲೇಟ್ ಆಯಿತು. ಇಲ್ಲಾಂದರೆ ಲಾಸ್ಟ್ ಟೈಮ್ ನಾನು 11:30ಗೆಲ್ಲ ಮುಗಿಸ್ಬಿಟ್ಟೆ. ಇವತ್ತು 2 ಅವರ್ಸ್ ಎಕ್ಸ್ಟ್ರಾ ಆಯಿತು. ಸೋಮವಾರ ಅಂತ ಎಲ್ಲ ಕಡೆ ರಶ್ಶು. ಚೆನ್ನಾಗಿತ್ತು. ಈ ಸಲಿನೂ ಎಲ್ಲ ಕವರ್ ಮಾಡಿದ್ವಿ. ಲಾಸ್ಟ್ ಟೈಮ್ ಇದು ಕವರ್ ಮಾಡಿರಲಿಲ್ಲ, ಬಾಣಗಂಗಾ ಕವರ್ ಮಾಡಿರಲಿಲ್ಲ. ಈ ಸರಿ ಇದನ್ನು ಕವರ್ ಮಾಡಾಯಿತು, ಅದೇ ಖುಷಿ. ಲಾಸ್ಟ್ ಟೈಮ್ ತುಂಬ ಮಳೆ ಬಂದಿದ್ದರಿಂದ ಇಲ್ಲಿವರೆಗೂ ನೀರಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಈ ಸಲ ಹೋಗಿ ಬಂದ್ವಿ. ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಬ್ರಾಹ್ಮಣರು, ನಮ್ಮ ಆಚಾರ್ಯರು. ಏನಾಚಾರ್ಯ, ಹೋಗಿ ಬಂದ್ರ? ಹೇಗಿತ್ತು? ಏನು ನೋಡಿದ್ರಿ? ಹಾಕ್ಬಿಟ್ಟು ಬಂದ್ರಾ? ನೈಸ್, ವೆರಿ ನೈಸ್, ಒಳ್ಳೇದಾಯ್ತು. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಮಾಧವ್ ಹೋಟೆಲ್ ಅಂತ ಹೆಸರು ಇದಕ್ಕೆ. ಲಂಚಿಗೆ ಬಂದಿದ್ದೀವಿ. ಆಯಿತು, ಸೋಮನಾಥ್ ಟೂರ್ ಆಯಿತು. ಇವಾಗ ಊಟ ಮಾಡಿಕೊಂಡು ದ್ವಾರಕಾಗೆ ಹೊರಡೋಣ. ಇಲ್ಲೇನಂದರೆ ಸಿಸ್ಟಮ್ಮು ನಮ್ಮ MTR ಥರ ಹೆಸರು ಬರೆಸ್ಬೇಕು. ಸಖತ್ ರಶ್ ಇದೆ ಲಂಚ್ ಟೈಮಲ್ಲಿ. ಸೊ ಹೆಸರು ಬರೆಸಿದ್ದೀನಿ, ಕಾಯ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ಕಿಶನ್ ಬರ್ತಾರೆ. ಆಮೇಲೆ ದ್ವಾರಕಾಗೆ ಹೊರಡೋದು. ಮಾಧವ್ ಹೋಟೆಲ್ ಇಲ್ಲಿನ ಫೇಮಸ್ ಅನಿಸುತ್ತೆ. ಮಾಧವ್ ರೆಸ್ಟೋರೆಂಟಲ್ಲಿ ಕಾಠಿಯಾವಾಡಿ ಥಾಲಿ ತಿಂದ್ವಿ, ಊಟ ಮಾಡಿದ್ವಿ. ಕಿಶನ್ ಬಂದರೆ ಹೊರಡೋದೆ. ದ್ವಾರಕಾಧೀಶ್, ಜೈ ದ್ವಾರಕಾಧೀಶ್. ಕಿಶನ್, ಮಿಸ್ಟರ್ ಕಿಶನ್, ವೇರ್ ಆರ್ ಯು ಮಿಸ್ಟರ್ ಕಿಶನ್? ಚೆನ್ನಾಗಿದೆ ಸೋಮನಾಥ್. ಬ್ಯಾಕ್ ಟು ಬ್ಯಾಕ್ 2 ಸಲ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ.
ಮಾಧವ ಮಠ, ಉಡುಪಿ ಪಲ್ಲುಮಾರು ಮಠದ ಶಾಖೆ ಇದು. ಇಲ್ಲಿ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಲ್ಲಿ ಬಂದಿದ್ದೀವಿ.